ಎರಡನೇದೇನಪ್ಪ, ಇದಕ್ಕಾದ್ರೂ ಹೂ ಅಂತಿದ್ನೇನೋ ಅವ. ಭರತನಿಗೆ ಅಭಿಷೇಕ ಅಂದ್ರೆ ಬಹಳ ದೊಡ್ಡ ಆಘಾತ ಆಗುತ್ತಿರಲಿಲ್ಲ. ಎರಡನೇದ್ದು, ನವಪಂಚಚ ವರ್ಷಾಣಿ ದಂಡಕಾರಣ್ಯಮಾಶ್ರಿತ ಚೀರಾಜಿನ ಜಟಾಧಾರಿ ರಾಮೋ ಭವತು ತಾಪಸಃ. ಆಮೇಲೆ ಎರಡನೇ ವರ ಏನು ಗೊತ್ತಾ? 14 ವರ್ಷ ನಿಮ್ಮ ರಾಮ ನಮ್ಮ ಕಣ್ಣು ಮುಂದೆ ಇರಬಾರದು, ಅಯೋಧ್ಯೆಯಲ್ಲಿ ಇರಬಾರದು, ಯಾರ ಕಣ್ಣಿಗೂ ಬೀಳಬಾರದು. ನವಪಂಚಚ ವರ್ಷಾಣಿ ದಂಡಕಾರಣ್ಯಮಾಶ್ರಿತ. ದಂಡಕಾರಣ್ಯ ಅಂತಂದ್ರೆ ಇಲ್ಲಿ ಸ್ವಲ್ಪ ಹೇಳಬೇಕು ನಾನು. ಆ ಕಾಲದಲ್ಲಿ ಭಾರತದಲ್ಲಿ ಜನವಸತಿ ಇದ್ದದ್ದು ಉತ್ತರ ಭಾರತದಲ್ಲಿ ಮಾತ್ರ. ಆರ್ಯಾವರ್ತ ಅಂತ ಹೇಳ್ತಾರೆ ಅದನ್ನು. ವಿಂಧ್ಯ ಪರ್ವತದಿಂದ ಹಿಮಾಲಯ ಪರ್ವತದ ತನಕ ಉತ್ತರ ಭಾರತದಲ್ಲಿ ಜನವಸತಿ ಇತ್ತು. ರಾಮಾಯಣದ ಕಾಲದಲ್ಲಿ ದಕ್ಷಿಣ ಭಾರತ ಪೂರ್ತಿ ದಂಡಕಾರಣ್ಯ. ಇವತ್ತಿಗೂ ಕಾಡಿಲ್ಲದೆ ಇದ್ರೂ ಜಪದಲ್ಲಿ ಉಳಿದು ಬಿಟ್ಟಿದೆ. ದಂಡಕಾರಣ್ಯ ಗೋದಾವರಿ ಯಾವ ಪಶ್ಚಿಮೇ ತೀರೆ. ದಂಡಕಾರಣ್ಯ ಉಳಿದದ್ದು ಜಪದಲ್ಲಿ ಮಾತ್ರ. ಮ್ಯಾಪಿನಲ್ಲಿ ಇದೆಯೇನು, ಸರ್ಕಾರಿ ಮ್ಯಾಪಿನಲ್ಲಿ. ಅಲ್ಲಿ ಹೋದ್ರೆ ಇಲ್ಲ, ಮರವೇ ಇರೋಲ್ಲ, ಕಡ್ದು ಮಾರಿ ಆಗಿರುತ್ತೆ. ದಂಡಕಾರಣ್ಯ ದಕ್ಷಿಣ ಭಾರತ ಪೂರ್ತಿ ಅರಣ್ಯ. ಅದು ವಿಷಯ ಏನು ಅಂದರೆ, ಅಲ್ಲಿ ಸಾಮಾನ್ಯವಾಗಿ ಋಷಿಮುನಿಗಳು ತಪಸ್ಸು ಮಾಡ್ತಿದ್ರು, ಯಾರೂ ಹೋಗ್ತಿರ್ಲಿಲ್ಲ ದಂಡಕಾರಣ್ಯಕ್ಕೆ. ಏನು ಅಂದರೆ ಅದಕ್ಕೊಂದು ಕಾರಣ ಇದೆ. ರಾವಣ ಒಂದು ಪ್ಲಾನ್ ಮಾಡಿದ್ದ. ಏನು ಅಂದರೆ ಭಾರತವನ್ನು ಗೆಲ್ಲಬೇಕು ಅಂತ. ಭಾರತವನ್ನು ಗೆಲ್ಲುವುದಕ್ಕೆ ಏನು ಮಾಡಬೇಕು ಅಂದರೆ, ಮೊದಲು ಭಾರತಕ್ಕೆ ಲಗ್ಗೆ ಹಾಕಬೇಕಾಗಿದ್ದರೆ ನಾನಾ ವಿಧದ ಪ್ರಯತ್ನ ಮಾಡಿದ್ದ. ಮೊದಲು ವಾಲಿ ಹತ್ರ ಹೋಗಿ ಆಗಲಿಲ್ಲ, ಕಾರ್ತಿವೀರ್ಯಾರ್ಜುನ ಹತ್ರ ಹೋರಾಡಿ ಆಗಲಿಲ್ಲ. ಅವನಿಗೆ ಭಾರತವನ್ನು ಗೆದೇಬೇಕು ಅನ್ನುವಂಥ ಪ್ರಯತ್ನದಲ್ಲಿ 2-3 ಸರ್ತಿ ಸೋತಿದ್ದ ರಾವಣ. ಅವನು 2 ಸರ್ತಿ ಪೂರ್ತಿ ಕಾರ್ತಿವೀರ್ಯಾರ್ಜುನ ಕೈಯಲ್ಲಿ ಸೋತು ಮುಖಭಂಗ ಮಾಡಿಕೊಂಡು ಹೋಗಿದ್ದ. ವಾಲಿ ಹತ್ರ ಸೋತು ಮುಖಭಂಗ ಮಾಡಿಕೊಂಡು ಹೋಗಿದ್ದ. ಆಮೇಲೆ ಏನು ಮಾಡಿದ, ಹಾಗಾದ್ರೆ ಒಂದು ಕೆಲಸ ಮಾಡೋಣ, ಮೊದಲು ಕಾಡಿಗೆ ಲಗ್ಗೆ ಇಡುವುದು, ಆಮೇಲೆ ನಾಡಿಗೆ. ಅದು ತಾನು ಹೋಗಬಾರದು ಅಂತ ದಂಡಕಾರಣ್ಯದಲ್ಲಿ ಏನು ಮಾಡಿದ್ದಾನೆ, ತನ್ನ ತಂಗಿ ಶೂರ್ಪಣಖ, ಅವಳಿಗೆ ಒಂದು ಕೆಲಸ ಮಾಡಿಬಿಟ್ಟಿದ್ದ, ಅವನು ತಪ್ಪು ಮಾಡಿಬಿಟ್ಟಿದ್ದ. ಅವನಿಗೆ ಮದುವೆ ಆಗಿತ್ತು, ಅವಳಿಗೆ ಶೂರ್ಪಣಖೆಗೆ ಮದುವೆ ಆಗಿತ್ತು. ಅವಳ ಗಂಡನ ಹೆಸರು ವಿದ್ಯುಜ್ಜಿಹ್ವ ಅಂತ. ಅವನು ರಾವಣನೊಟ್ಟಿಗೆ ಯುದ್ಧಕ್ಕೆ ಹೋಗ್ತಿದ್ದ. ಈ ರಾವಣನಿಗೆ ಯುದ್ಧಕ್ಕೆ ಹೋದಲ್ಲಿ ಯಾರು ಎಂತು ಅಂತ ಕಣ್ಣು ಕೈಗಾಲಿಲ್ಲ, ಒಟ್ಟು ಯುದ್ಧ ಮಾಡೋದು. ಈ ಗಡಿಬಿಡಿಯಲ್ಲಿ ತಂಗಿಯ ಗಂಡನ್ನೇ ಕೊಂದುಬಿಟ್ಟಿದ್ದ. ಅವನು ತಮ್ಮ ಕಡೆಯವನೋ ಇನ್ನೊಬ್ಬರು ಗೊತ್ತಿಲ್ಲ, ವಿದ್ಯುಜ್ಜಿಹ್ವನನ್ನ ಕೊಂದದ್ದು ರಾವಣನೇ. ಇವಳು ಬಂದು ಬೊಬ್ಬೆ ಹಾಕಿಲ್ಲ, ಅಲ್ಲ ಅಣ್ಣ, ತಂಗಿಯ ಗಂಡನನ್ನ ಕೊಂದಿಯಲ್ಲೋ, ನಿನ್ನ ತಂಗಿಯ ಮೇಲೆ ನಿನಗೆ ಕರುಣೆ ಇಲ್ಲ, ಹೀಗೆಲ್ಲ ಮಾಡಿದೆಯಲ್ಲ. ರಾವಣ ಬಹಳ ಸೋಷಿ ಅಲ್ಲವ, ಅಯ್ಯೋ ಅದಕ್ಕೆಲ್ಲ ತಲೆ ಬಿಸಿ, ನಿನಗೆ ಯಾವ ಹುಡುಗ ಬೇಕೋ ಅದನ್ನು ಆರಿಸ್ಕೊ ಹೋಗು ಅಂತ. ಇದು ರಾವಣ ಮಾಡಿ, ನನ್ನಿಂದ ನಿನಗೆ ಗಂಡ ಇಲ್ಲ ಅಂತ ಆಗೋದು ಬೇಡ, ನಿನಗೆ ಯಾವ ಗಂಡ ಇಷ್ಟ ಅವನ್ನ ಆರಿಸ್ಕೊ ಹೋಗು. ಒಂದು ಕೆಲಸ, ನಿನಗೆ ನೋಡು, ನನಗೊಂದು ನಿನ್ನಿಂದ ಒಂದು ಉಪಕಾರ ಆಗಬೇಕು. ನೀನು ದಂಡಕಾರಣ್ಯದಲ್ಲಿ ಭಾರತದಲ್ಲಿ ಹೋಗಿ ವಾಸ ಮಾಡು. ನೀನು ಒಬ್ಬಳೇ ಹೆಣ್ಣು ಮಗಳು ದೇಶವನ್ನು ಆಕ್ರಮಣ ಮಾಡ್ಲಿಕ್ಕೆ ಬರುವುದಿಲ್ಲ. ಅದಕ್ಕೆ ನನ್ನ ಸೋದರ ಬೀಳುವವನು, ತಮ್ಮ ಬೀಳುವವನೊಬ್ಬ ಇದ್ದಾನೆ, ಖರ ದೂಷಣ ತ್ರಿಶಿರಸ್ಸು ಅಂತ 3 ಜನ ವೀರರನ್ನ ನಿನ್ನ ಜೊತೆ ಕಳಿಸ್ತೇನೆ. ಅವರ ಜೊತೆಗೆ 14 ಜನ ಸೇನಾಪತಿಗಳು, ಒಬ್ಬೊಬ್ಬ ಸೇನಾಪತಿಗೂ 1,000 ಸೈನ್ಯ, 14,000 ಜನ ಸೈನಿಕರು, 14 ಸೇನಾಪತಿಗಳು. ಇವರು 3 ಜನ ಮುಖಂಡರು, ಖರ ದೂಷಣ ತ್ರಿಶಿರಸ್ಸು. 14 ಸಹಸ್ರಾಣಿ 14 ರಾಕ್ಷಸಾಹ ತ್ರಯಶ್ಚ ದೂಷಣ ಖರ ತ್ರಿಮೂರ್ಧಾನೋ ರಣೇ ಹತಾಹ. ಇವ್ರನ್ನ ಕಳಿಸ್ತೇನೆ. ಇವರು ಕ್ರಮೇಣ ದಕ್ಷಿಣ ಭಾರತದ ಕಾಡನ್ನೆಲ್ಲ ಆಕ್ರಮಣ ಮಾಡಿ ಅಲ್ಲಿರತಕ್ಕಂಥ ಋಷಿಗಳನ್ನೆಲ್ಲ ಸಂಹಾರ ಮಾಡಿ, ಋಷಿಗಳಿಗೆ ತಪಸ್ಸು ಮಾಡಲಿಕ್ಕೆ ಅವಕಾಶ ಇಲ್ಲ, ಸಜ್ಜನಿಕೆಗೆ ಅವಕಾಶ ಇಲ್ಲ. ಇಡೀ ದಕ್ಷಿಣ ಭಾರತವನ್ನು ಮೊದಲು ಆಕ್ರಮಣ ಮಾಡಿ ಆಮೇಲೆ ಉತ್ತರ ಭಾರತಕ್ಕೆ ಹೋಗುವ. ಅಂತೂ ಭಾರತ ನಮ್ಮ ಕೈಗೆ ಬರಬೇಕು ಅಂತ ಇದು ರಾವಣನ ಪ್ಲಾನಿಂಗು. ಹಾಗೆ ಇಲ್ಲಿ ಕಳಿಸಿಕೊಟ್ಟಿದ್ದ. ಹಾಗಾಗಿ ದಂಡಕಾರಣ್ಯ ಅಂತಂದ್ರೆ ಯಾರು ಮನುಷ್ಯರು ಹೋಗೋದ ಜಾಗ, ರಾಕ್ಷಸರ ವಾಸಭೂಮಿ. ಇದು ಮಂಥರೆಯ ಪ್ಲಾನು. ದಂಡಕಾರಣ್ಯಕ್ಕೆ ಹೋಗೋದ್ರೆ ಖಂಡಿತ ರಾಕ್ಷಸರ ಕೈಯಲ್ಲಿ ಸಿಕ್ಕಿ ಸಾಯ್ತಾನೆ ಅನ್ನೋದು ಅವಳ ಲೆಕ್ಕಾಚಾರ. ಅದಕ್ಕೆ ದಂಡಕಾರಣ್ಯಕ್ಕೂ ಅಲ್ಲಿ ಇರೋದು ಬರೇ ರಾಕ್ಷಸರು. ಋಷಿಗಳು ಒಬ್ಬೊಬ್ಬರೇ ಕಾಲು ಕೀಳ್ತಾ ಇದ್ದಾರೆ ಇನ್ನು, ಅದು ಋಷಿಗಳು ಅಲ್ಲಿಂದ ದೂರ ಹೋಗ್ತಾ ಇದ್ದಾರೆ. ದಂಡಕಾರಣ್ಯಕ್ಕೆ ಹೋಗಲಿ ರಾಮ, ಅದು ದೇವರು ಪ್ರೇರಣೆ ಮಾಡಿದ್ದು.
ಮಂಥರೆಯ ಒಳ ಕೂತು ಪ್ರೇರಣೆ ಮಾಡಿದ ಭಗವಂತರೇ ಅಲ್ವಾ. ಯಾಕೆಂದ್ರೆ ದಂಡಕಾರಣ್ಯದ ಋಷಿಗಳೆಲ್ಲ ಈ ರಾಕ್ಷಸರ ಕಾಟದಿಂದ ನಮ್ಮನ್ನು ಪಾರು ಮಾಡು ಭಗವಂತ ಅಂತ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ರಾಮನಿಗೆ ದಂಡಕಾರಣ್ಯಕ್ಕೆ ಹೋಗಬೇಕಿತ್ತು, ಋಷಿಗಳ ರಕ್ಷೆಗಾಗಿ. ಇವಳ ಬಾಯಿಯಿಂದ ಹೀಗೆ ಹೇಳಿಸಿದ. ಸರಿ, ದಂಡಕಾರಣ್ಯಕ್ಕೆ ಹೋಗಬೇಕು. ದಂಡಕಾರಣ್ಯಕ್ಕೆ ಹೋದರೆ 14,000 ಜನ ರಾಕ್ಷಸರು, 14 ಜನ ಸೇನಾಪತಿಗಳು, ಖರ ದೂಷಣ ತ್ರಿಶಿರಸು, ರಾವಣನ ತಮ್ಮಂದಿರು ಅವರಿಬ್ಬರು ಖರದೂಷಣರು, ರಾವಣನ ತಾಯಿಯ ತಂಗಿಯ ಮಕ್ಕಳು. ಇವರೆಲ್ಲ ತಂಗಿಯ ಮಕ್ಕಳು, ರಾವಣನ ಅಥವಾ ಒಟ್ಟಿಗೆ ಮನತಾಯಿ ಮಕ್ಕಳು, ತಮ್ಮಂದಿರು, ದೂರದ ಸಂಬಂಧದಲ್ಲಿ ತಮ್ಮಂದಿರು ಅವರೆಲ್ಲ. ಇಷ್ಟು ಜನ ರಾಕ್ಷಸರ ಕೈಯಲ್ಲಿ ರಾಮ ಉಳಿಯುವುದುಂಟ? ಒಂದೋ ಕಾಡು ಪ್ರಾಣಿಗಳ ಬಾಯಿಗೆ ಇಲ್ಲ ರಾಕ್ಷಸರ ಬಾಯಿಗೆ ಸಿಕ್ಕಿ ರಾಮನ ಕಥೆ ಮುಗಿಯುತ್ತೆ. ದಂಡಕಾರಣ್ಯಮಾಶ್ರಿತ, ದಂಡಕಾರಣ್ಯಕ್ಕೆ ಹೋಗಲಿ. ಜನಸಂಚಾರವೇ ಇಲ್ಲದ ಭಾಗ ಅದು ದಕ್ಷಿಣ ಭಾರತ. ಉತ್ತರ ಭಾರತದಲ್ಲಿ ಮಾತ್ರ. ಅದರಿಂದ ನಮ್ಮ ನಾಡಿನಲ್ಲಿ ಇರೋದೇ ಬೇಡ ಅವನು. ಉತ್ತರ ಭಾರತದಲ್ಲಿ ಬೇಡ, ದಕ್ಷಿಣ ಭಾರತಕ್ಕೆ ಹೋಗಲಿ. ಏನು ಮಾಡಬೇಕು ದಕ್ಷಿಣ ಭಾರತದಲ್ಲಿ? ಅಲ್ಲೆಲ್ಲ ಋಷಿಗಳಿದ್ದಾರಲ್ವ, ಹಾಗೆ ಇರಲಿ ಅವನು. ಅದಕ್ಕೆ ಉಪೋತಿ ಚೀರಾಜಿನ ಜಟಾಧಾರಿ ರಾಮೋ ಭವತು ತಾಪಸ್ಸಹ. ಅವ್ರು ತಪಸ್ಸು ಮಾಡ್ತಾರೆ, ಋಷಿಗಳೆಲ್ಲ ಇಲ್ವ ಅಲ್ಲಿ? ಹಾಗೆ ಇರಲಿ. ಚೀರಾಜಿನ ಜಟಾಧಾರಿ, ನಾರುಡೆ ಉಟ್ಟುಕೊಳ್ಳಿ, ಕೃಷ್ಣಾಜನ ಹೊತ್ತುಕೊಳ್ಳಿ, ತಲೆ ಜಡೆ ಬಿಡ್ಲಿ, ಋಷಿಗಳಂತೆ ಜೀವನ ಮಾಡಲಿ. 14 ವರ್ಷ ಋಷಿಗಳಂತೆ ಜೀವನ ಮಾಡಬೇಕು. ಯಾಕೆಂದ್ರೆ ಅದನ್ನ ಮತ್ತೆ ಒಂದು ಸಂಶಯ ಇತ್ತು ಅವಳಿಗೆ. ಕಾಡಿಗೆ ಕಳಿಸೋದು, ಧರ್ಮರಾಜ ಕಾಡಿಗೆ ಹೋದಾಗ 14 10-20 ರಥಗಳು, ಎಲ್ಲ ಅರಮನೆಯ ಸಾಮಾನುಗಳು, ಕೆಲಸದ ಆಳುಗಳು ಎಲ್ಲ ಹೋಗಿದ್ದರು. ಹಾಗಲ್ಲ, ಇಲ್ಲಿ ಅರಮನೆಯಿಂದ ಕಳಿಸುವ. 14 ವರ್ಷ ಕಾಡಿಗೆ ರಾಮನಿಗೆ ಬೇಕಾದಷ್ಟು ಸಾಮಾನು ಕಳಿಸುವುದು, ಇಲ್ಲಿಂದ ಅರಮನೆಯಿಂದ ಸಾಮಾನು ಕಳಿಸುವುದು, ಅಲ್ಲಿ ಒಳ್ಳೆ ಪಿಕ್ನಿಕ್, ಅರಮನೆ ಕಾಡಿನಲ್ಲಿ ಒಳ್ಳೆ ಮನೆ ಕಟ್ಟಿಕೊಂಡು ಸುಖವಾಗಿ ಸೀತೆಯ ಜೊತೆಗೆ ಪಿಕ್ನಿಕ್ ಮಾಡುವುದಲ್ಲ. ರಾಮೋಭವತು ತಾಪಸ್ಸಹ. ಇಲ್ಲಿಂದ ಅರಮನೆಯಿಂದ ಸಾಮಾನು ಹೋಗಬಾರದು, ಇಲ್ಲಿಂದ ಆಭರಣಗಳು ವಸ್ತುಗಳು, ಇಲ್ಲಿಂದ ಯಾವ ಸೇವಕರು ಯಾರೂ ಹೋಗಬಾರದು. ಅವನು ಋಷಿಗಳಂತೆ ಬದುಕಬೇಕು ಅಂತ. ಈ ಮಾತನ್ನು ಕೇಳಿದಾಗ ತಲೆಗೆ ಸಿಡಿಲು ಬಡಿದಂತಾಯ್ತು. ಕಲ್ಪನೆ ಮಾಡಿರಲಿಲ್ಲ, ನಿರೀಕ್ಷೆ ಮಾಡಿರಲಿಲ್ಲ. ಕೇಳ್ತಾನೆ, ಅಲ್ಲ ಕೈಕೇಯಿ, ನೀನೇ ಈ ಮಾತಾಡೋದ? ರಾಮನನ್ನ ಕೌಸಲ್ಯಗಿಂತ ಹೆಚ್ಚು ಪ್ರೀತಿಸ್ತಾ ಇದ್ದವಳು ನೀನು, ಭರತನಿಗಿಂತ ಹೆಚ್ಚು ರಾಮ ನನ್ನನ್ನು ಪ್ರೀತಿಸ್ತಾನೆ ಅಂತ ಹೆಮ್ಮೆಯಿಂದ ಹೇಳ್ತಾ ಇದ್ದವಳು ನೀನು ಈ ಮಾತಾಡೋದ? ಹೌದು, ನಾನೇ ಮಾತಾಡೋದು. ನಾನು ಯೋಚನೆ ಮಾಡಿ ಮಾತಾಡ್ತಾ ಇದ್ದೇನೆ. ನನಗೆ ಇವತ್ತು ಬುದ್ಧಿ ಬಂದಿದೆ, ನಿಮ್ಮ ಎಲ್ಲ ಕುತಂತ್ರಗಳ ಅರ್ಥ ಆಗಿದೆ. ನಾನು ಹೇಳಿದ್ದು ನಡೀಲೇಬೇಕು. ಇಷ್ಟು ಪ್ರೀತಿಯಿಂದ ಮಾತಾಡಿಸಿ ಮುದ್ದಿಸಿ ಒಲಿಸಬೇಕು ಅಂತ ಬಂದ ದಶರಥನಿಗೆ ಒಮ್ಮೆಗೆ ಅವನು ತಾಳ್ಮೆ ತಪ್ಪಿಕೊಂಡು, ನೃಶಂಸೆ ದುಷ್ಟ ಚಾರಿತ್ರೇ ಕುಲಸ್ಯಾಸ್ಯ ವಿನಾಶಿನಿ ಕಿಂಕೃತಂ ತ್ವಯಿ ರಾಮೇಣ ಪಾಪೇ ಪಾಪಂ ಮಯಾಪಿವಾ. ಅಂದರೆ ನೃಶಂಸೆ ಅಂತಾನೆ. ಎಂಥ ಕ್ರೂರ ಬುದ್ಧಿಯ ಹೆಣ್ಣು ನೀನು! ನೀನು ಇಷ್ಟು ಕ್ರೌರ್ಯ, ಈ ಹೆಣ್ಣಿನ ಮೃದುವಾದ ದೇಹದೊಳಗೆ ಇಂಥ ಕ್ರೌರ್ಯ ತುಂಬಿದೆ ಅನ್ನುವ ಕಲ್ಪನೆ ನನಗಿರಲಿಲ್ಲ. ನೀನು ಇಷ್ಟು ಕ್ರೂರ ಹೃದಯ, ನಿನ್ನ ಹೃದಯದಲ್ಲಿ ಇಷ್ಟು ಕ್ರೌರ್ಯ ತುಂಬಿದೆ ಅನ್ನೋದು ನನಗೆ ಕಲ್ಪನೆ ಇರಲಿಲ್ಲ. ನೃಶಂಸೆ ದುಷ್ಟ ಚಾರಿತ್ರೇ, ಬಹಳ ಭಯಾನಕವಾದ ಶಬ್ದ ಹೇಳ್ತಾನೆ. ನಡತೆಗೆಟ್ಟ ಹೆಣ್ಣೆ ಅಂತ ಹೆಂಡತಿ ಕರೀತಾ ನೋಡಿ. ನೀನು ನಡತೆಗೆಟ್ಟವಳು. ನೀನು ಒಳ್ಳೆಯ ನಡತೆ ಹೆಣ್ಣಾದರೆ ಈ ಮಾತು ಆಡ್ತಿರ್ಲಿಲ್ಲ. ಮನೆಯಲ್ಲಿ ಮನೆಯ ಮಕ್ಕಳಲ್ಲಿ ಹೀಗೆ ಪರಿಭೇದ ಮಾಡಿ ಜಗಳಕ್ಕೆ ಕಾಲಕ್ಕೆ ಅದಕ್ಕುತ್ತಿರಲಿಲ್ಲ. ನೃಶಂಸೆ ದುಷ್ಟ ಚಾರಿತ್ರೇ. ಯಾಕೆ ಅಂದರೆ ಕುಲಸ್ಯಾಸ್ಯ ವಿನಾಶಿನಿ. ನೀನು ಕೇಕೆಯ ದೇಶದಿಂದ ನಮ್ಮನೆ ಸೊಸೆಯಾಗಿ ಬಂದಿ, ಈ ವಂಶಕ್ಕೆ ನನ್ನ ಮಡದಿಯಾಗಿ ಬಂದಿ. ಯಾಕೆ ಬಂದಿ? ಈ ಮನೆ ಮುರಿಲಿಕ್ಕೆ ಬಂದವಳು ನೀನು ಅಂತ. ಕುಲಸ್ಯಾಸ್ಯ ವಿನಾಶಿನಿ. ನೀನು ಮನೆ ಮುರಿಲಿಕ್ಕೆ ಬಂದವಳು, ಮನೆ ಕಟ್ಲಿಕ್ಕೆ ಬಂದವಳಲ್ಲ. ಅಲ್ಲ, ಒಂದು ಮಾತು ನಾನು ಕೇಳ್ತೇನೆ ನಿನ್ನ ಹತ್ರ. ಕಿಂಕೃತಂ ತ್ವಯಿ ರಾಮೇಣ ಪಾಪಂ ಪಾಪೇ ಮಯಾಪಿವ. ರಾಮನಾಗಲಿ ನಾನಾಗಲಿ ನಿನಗೆ ಏನು ಅನ್ಯಾಯ ಮಾಡಿದ್ದೇವೆ ಹೇಳು? ಏನಾದರೂ ಒಂದು ತಪ್ಪು ನಿನಗೆ ನಾನು ಅಥವಾ ರಾಮನಿಂದ ನಿನಗೆ ಏನು ಅನ್ಯಾಯ ಆಗಿದೆ ಹೇಳು? ಯಾಕೆ ಈ ಶಿಕ್ಷೆ ಕೊಡ್ತಾ ಇದ್ದಿ ನನಗೆ? ಕಿಂಕೃತಂ ತ್ವಯಿ ರಾಮೇಣ. ನಿನಗೆ ಏನು ರಾಮ ತಪ್ಪು ಮಾಡಿದ್ದಾನೆ? ಪಾಪೇ ಪಾಪಂ ಮಯಾಪಿವ. ಅಥವಾ ನಾನು, ನಿನ್ನ ಪಾಪ ಬುದ್ಧಿ ಯಾಕೆ ಬಂತು? ಈ ಕೆಟ್ಟ ಬುದ್ಧಿ ಯಾಕೆ ಬಂತು ನಿನಗೆ? ಏನು ತಪ್ಪು ಮಾಡಿದೆ ನಾನು ಅಂತ ಗದರ್ತಾನೆ. ನಾನಾ ಬಗೆಯಿಂದ ಸಂತೈಸ್ತಾನೆ. ಏನು ಮಾಡಿದರೂ ಕೂಡ
ಜಗ್ಗೋದಿಲ್ಲ ಕೈಕೇಯಿ. ಕಡೆಗೆ ಏನು ಹೇಳ್ತಾನೆ ಗೊತ್ತಾ? ತದಲಂ ತ್ಯಜ್ಯತಾಂ ಏಷ ನಿಶ್ಚಯ ಪಾಪ ನಿಶ್ಚಯೇ. ಕೈಕೇಯಿ, ತದಲಂ ತ್ಯಜ್ಯತಾಂ ಏಷ ನಿಶ್ಚಯ, ನಿನಗೆ ದಮ್ಮಯ್ಯ ಬಿಟ್ಟು ಬಿಡು ಈ ಹಠ. ತ್ಯಜ್ಯತಾಂ ಏಷ ನಿಶ್ಚಯ ಪಾಪ ನಿಶ್ಚಯೇ, ನೀನು ಕೆಟ್ಟ ನಿರ್ಧಾರ ಮಾಡ್ತಾ ಇದ್ದಿ. ಇದು ನಿನಗೂ ಕ್ಷೇಮ ಅಲ್ಲ, ನನಗೂ ಕ್ಷೇಮ ಅಲ್ಲ. ನಾನು ನಾಳೆ ದೇಶದ ಜನಕ್ಕೆ ಮುಖ ತೋರಿಸುವುದು ಹೇಗೆ? ನನ್ನ ಹೆಂಡತಿ ಬೇಡ ಅಂತ ಹೇಳಿದ್ಲು ಅಂತ ಹೇಳುವುದ? ಇಡೀ ಜನದ ಸಭೆಯಲ್ಲಿ, ಇಡೀ ಜನಾಂಗದ ಮುಂದೆ ನಿನ್ನೆ ಸಂಜೆ ತೀರ್ಮಾನ ಆದ ನಿರ್ಣಯವನ್ನ ನಾನು ಹೇಗೆ ಹಿಂತೆಗೆದುಕೊಳ್ಳಲಿ? ನನಗೆ ಜನತೆಯ ಮುಂದೆ ಮುಖ ತೋರಿಸಲಿಕ್ಕೆ ಮುಖ ಇಲ್ಲ. ಒಂದು ವೇಳೆ ಕೈಕೇಯಿ ಹೇಳಿದ್ಲು ಅಂದ್ರೆ ಜನ ನಗೋಲ್ವಾ? ಹೋಗ್ಕೊಳ್ಳಿ, ನನ್ನ ಮಾನ ಹೋಯ್ತು, ನಿನ್ನ ಮಾನ ಉಳಿಯುತ್ತಾ? ಜನ ನಿನ್ನ ಮುಖಕ್ಕೆ ಉಗೀತಾರೆ ಚೀತು ಅಂತ. ಆದ್ರಿಂದ ಇದು ಕೆಟ್ಟ ನಿರ್ಧಾರ. ಇದರಿಂದ ನಿನಗೂ ಕ್ಷೇಮ ಇಲ್ಲ, ನನಗೂ ಕ್ಷೇಮ ಇಲ್ಲ, ಈ ದೇಶಕ್ಕೂ ಕ್ಷೇಮ ಇಲ್ಲ, ಈ ಮನೆತನಕ್ಕೂ ಕ್ಷೇಮ ಇಲ್ಲ. ಅದರಿಂದ ಇದು ಪಾಪ ನಿಶ್ಚಯ ಅಂತ, ಕೆಟ್ಟ ನಿರ್ಧಾರ, ತಪ್ಪು ನಿರ್ಧಾರ ಮಾಡ್ತಾ ಇದ್ದಿ, ದಯವಿಟ್ಟು ಯೋಚನೆ ಮಾಡು. ತದಲಂ ತ್ಯಜ್ಯತಾಮೇಷ ನಿಶ್ಚಯ. ಇಂಥ ಕೆಟ್ಟ ನಿರ್ಧಾರವನ್ನು ಒಮ್ಮೆಗೆ ದಯವಿಟ್ಟು ಬಿಟ್ಟುಬಿಡು ಹೇಳ್ತಾನೆ. ಚರಣವು ಮೂರ್ಧನ ಸ್ಪೃಶಾಮ್ಯೇಷ ಪ್ರಸೀದಮೇ, ನಿನ್ನ ಕಾಲಿಗೆ ಅಡ್ಡ ಬೀಳ್ತೇನೆ ಅಂತಾನೆ. ಚರಣವು ಮೂರ್ಧನ ಸ್ಪೃಶಾಮಿ, ನಿನ್ನ ಕಾಲಿಗೆ ಅಡ್ಡ ಬೀಳ್ತೇನೆ ದಮ್ಮಯ್ಯ, ನನ್ನ ಮಾನ ಉಳಿಸು, ಇಷ್ಟು ನಿಷ್ಠುರಳಾಗಬೇಡ. ಸಯೇಷ ಚರಣವು ಮೂರ್ಧನ ಸ್ಪೃಶಾಮಿ, ನಿನ್ನ ಕಾಲಿಗೆ ಅಡ್ಡ ಬಿದ್ದು ನನ್ನ ತಲೆಯನ್ನು ನಿನ್ನ ಕಾಲಿಗೆ ತಾಗಿಸಿ ದಂಡ ಪ್ರಣಾಮ ಮಾಡಿ ಬೇಡಿಕೊಳ್ಳುತ್ತೇನೆ. ಗುಟ್ಟಿನಲ್ಲಿ ಹೆಂಡತಿಗೆ ನಮಸ್ಕಾರ ಮಾಡಲಿಕ್ಕೆ ನಾನು ಸಿದ್ಧ ಇದ್ದೇನೆ, ಬಹಿರಂಗವಾಗಿ ನನ್ನ ಮಾನ ಉಳಿಸು. ಸ್ಪೃಶಾಮ್ಯೇಷ ಪ್ರಸೀದಮೇ, ನನ್ನ ಮೇಲೆ ಅನುಗ್ರಹ ಮಾಡು, ಪ್ರಸನ್ನಳಾಗು, ಹಠ ಮಾಡಬೇಡ, ನನ್ನನ್ನು ಉಭಯ ಸಂಕಟದಲ್ಲಿ ಸಿಲುಕಿಸಬೇಡ, ದಮ್ಮಯ್ಯ ನಿನಗೆ ಅಂತಾನೆ. ಏನು ಹೇಳಿದರೂ ಜಗ್ಗುವುದಿಲ್ಲ. ನಿನಗೆ ಕೊಟ್ಟ ಮಾತನ್ನು ಉಳಿಸುವ ರಘುವಂಶದ ಮನೆತನದಲ್ಲಿ ಹುಟ್ಟಿದವನು ಹೌದಾದರೆ ಮಾತು ನಡೆಸಿಕೊಡು, ಇಲ್ಲ ಅಂದರೆ ನಾನು ಮಾತು ತಪ್ಪುವ ಅಂತ ಹೇಳಿ ಘೋಷಣೆ ಮಾಡು, ಮತ್ತೆ ನೋಡೋಣ ಅಂತಾಳೆ. ಬಹಳ ಅಂದರೆ ಮಂಥರೆ ಅರೆದ ಮದ್ದುಂಟಲ್ವಾ, ಭಯಾನಕವಾಗಿ ಕೆಲಸ ಮಾಡಿಬಿಟ್ಟಿದೆ. ಪೂರ್ತಿ ಅವಳನ್ನು ಬದಲಿಸಿಬಿಟ್ಟಿದೆ, ತೀರ ಉಗ್ರವಾಗಿ ಬಿಟ್ಟಿದ್ದಾರೆ ಅವಳು. ದಶರಥ ಯೋಚನೆ ಮಾಡ್ತಾನೆ, ಈಗ ಒಂದು ವಿಷಯ ನೋಡಿ, ಒಂದು ಜೀವನದಲ್ಲಿ ಬರತಕ್ಕ ಪ್ರಸಂಗಗಳನ್ನ, ಆ ಜೀವನದ ದುರ್ಬಲ ಪ್ರಸಂಗಗಳನ್ನ ವಾಲ್ಮೀಕಿ ಹೇಗೆ ಎಳೆ ಎಳೆಯಾಗಿ ಬಿಡಿಸಿ ನಮ್ಮ ಮುಂದೆ ಇಡ್ತಾರೆ. ದಶರಥ ಯೋಚನೆ ಮಾಡ್ತಾನೆ, ನನಗೆ ಇವಳ ಮಾತಿಗೆ ಒಪ್ಪಿದೆ, ರಾಮ ಕಾಡಿಗೆ ಹೋಗ್ಬೇಕು, ಸರಿ, ನಾಳೆ ಹೀಗೆ ಆಗಿದ್ದರೆ ಒಂದು ವೇಳೆ ನಾನು ಹೇಳೋದು ರಾಮ ಕಾಡಿಗೆ ಹೋಗ್ಬೇಕು, ಭರತನೇ ಪಟ್ಟಾಭಿಷೇಕ ಅಂತ ನಾನು ತೀರ್ಮಾನ ಮಾಡಿದ್ದೇನೆ ಅಂತ. ಒಂದು ವೇಳೆ ನೀವು ಬೇಕಾದ ಹೇಳ್ತೀರಿ ಹೆಂಡತಿ ಮಾತುಗಳಿ, ನಾನು ಹೋಗಿ ತಯಾರಿಲ್ಲ ಅಂತ ರಾಮ ಹೇಳಿದರೆ ಎಲ್ಲರಿಗಿಂತ ಹೆಚ್ಚು ಸಂತೋಷ ನನಗಾಗ್ತಿತ್ತು ಅಂತಾನೆ. ಇದು ವಿಚಿತ್ರ. ನನ್ನ ಮಗ ನನ್ನ ಮಾತು ಮೀರಿದರೆ ಯಾವತ್ತೂ ಕೂಡ ಅಪ್ಪಂದಿರಿಗೆ ಏನೋ ನನ್ನ ಮಗ ನಾನು ಹೇಳಿದ ಕೇಳ್ತಾನೆ ಅನ್ನೋದೊಂದು ಸಂತೋಷದ ವಿಷಯ. ಏನೋ ಪೂರ್ವಜನ ಪುಣ್ಯರಿ, ನನ್ನ ಮಗ ನಾನು ಹೇಳಿದ್ದು ಕೇಳ್ತಾನೆ ಅಂತ ಅಪ್ಪ ಅಮ್ಮಂದಿರು. ಇಲ್ಲದೆ ನಿಮ್ಗೆ ವಯಸ್ಸಾಯ ಸುಮ್ಮನೆ ಕೂತ್ಕೊಳ್ಳಿ ಅಂತಾನೆ ಮಗ. ಕೇಳಬೇಕಲ್ಲ ಅಪ್ಪ, ನಿಮಗೇನು ತಿಳಿಯೋಲ್ಲ, ಔಟ್ಡೇಟೆಡ್ ವಿಚಾರಗಳು ಸುಮ್ಮನೆ ಕೂತ್ಕೊಳ್ಳಿ, ನೀವು ಬಾಯಿ ಮುಚ್ಚಿ ಕೂತ್ಕೊಳ್ಳಿ ಅಂತಾನೆ. ಆಗ ಹೇಳಿದ್ರು ಕೇಳಬೇಕು. ಎಲ್ಲಾರು ಮಗ ಹೇಳೋದು ಕೇಳಿಬಿಟ್ರೆ ಒಂದು ಇಂಚು ನೆಲ ಬಿಟ್ಟು ಹೇಳ್ತಾನೆ ಅಪ್ಪ ಅಮ್ಮ ಎಲ್ಲ. ಯಾಕೆ ನನ್ನ ಮಗ ನಾನು ಹೇಳಿದ್ದು ಕೇಳ್ತಾನ್ರಿ, ದೊಡ್ಡ ಸಂಗತಿ, ಆಹಾ ಅದ್ಭುತ. ಇವನು ಹೇಳ್ತಾನೆ ನನ್ನ ಮಗ ನಾನು ಹೇಳಿದ್ದು ಕೇಳುವುದಿಲ್ಲ ಅಂತ ಆಗಿದ್ರೆ ನನಗೆ ಸಂತೋಷ ಆಗ್ತಿತ್ತು, ನನ್ನ ದುರ್ದೈವಾದ ನನ್ನ ಮಗ ನಾನು ಹೇಳಿದ್ದು ಕೇಳ್ತಾನೆ. ಎಂಥ ವಿಚಿತ್ರ ನೋಡಿ. ಇದು ವಾಲ್ಮೀಕಿ ಹೇಳ್ತಾನೆ, ಯದಿಮೇ ರಾಘವ ಕುರ್ಯಾದ್ ವನಂಗಚ್ಛೇತಿ ಜೋದಿತ ವಿಪ್ರತೀಪಂ, ಕಾಡಿಗೆ ಹೋಗುವಂತೇಳಿ ಹೋಗೋಲ್ಲ ಅಂತ ಹೇಳಿದ್ರೆ ನನಗೆ ಸಂತೋಷ ಆಯ್ತು. ಸುಖಂ ಮೇ ಸ್ಯಾತ್, ನನ್ನ ಮಗ ನಾನು ಮಾತು ನಿಮ್ಮ ಮಾತು ಕೇಳೋಲ್ಲ, ನಿಮಗೆ ಬುದ್ಧಿ ನೆಟ್ಟಗಿಲ್ಲ, ವಯಸ್ಸಾಯಿತು, ನಾನು ಕೇಳೋಲ್ಲ ಅಂತ ಹೇಳಿದ್ರೆ ಸುಖಂ ಮೇ ಸ್ಯಾತ್, ನನಗೂ ತುಂಬಾ ಖುಷಿ ಆಗ್ತಿತ್ತು. ಆದರೆ ನತು ವತ್ಸಃ ಕರಿಷ್ಯತಿ, ನನ್ನ ಮಗ ಹಾಗೆ ಮಾಡೋಲ್ಲ, ನಾನು ಹೇಳಿದ ಹಾಗೆ ಕೇಳ್ತಾನೆ ಅನ್ನೋದೇ ನನ್ನ ಜೀವನದ ದೊಡ್ಡ ದುರಂತ. ಏನು ವಿಚಿತ್ರ ನೋಡಿ, ಆ ಕ್ಯಾರೆಕ್ಟರ್ಗಳನ್ನು ಹೇಗೆ ತರ್ತಾರೆ. ಮಗ ಹೇಳಿದ ಹಾಗೆ ಕೇಳ್ತಾನೆ ಅನ್ನೋದೇ ನನ್ನ ಜೀವನದ ದೊಡ್ಡ ದುರಂತ. ಹೋಗ್ಕೊಳ್ಳಿ ಕೈಕೇಯಿ, ನೀನು ಈ ನಿರ್ಧಾರ ಮಾಡಿದೆಯಲ್ವಾ, ಭರತನಿಗೆ ಇಷ್ಟವ ಇದು? ಖಂಡಿತವಾಗಿ ಭರತ ಇದನ್ನು ಒಪ್ಪೋಲ್ಲ.
ಭರತ ನನ್ನ ಮಗ, ನನಗೊತ್ತು ಅವನ ಸ್ವಭಾವ, ಅವನು ಒಪ್ಪಲ್ಲ. ನೀನು ಭರತನ ಮನಸ್ಸಿಗೂ ವಿರುದ್ಧವಾಗಿ ಹಠ ಮಾಡ್ತಾ ಇದ್ದಿ, ನಾಳೆ ಭರತನನ್ನು ಎದುರು ಹಾಕ್ಕೊಳ್ತೀಯ. ರಾಮ ಕಾಡಿಗೆ ಹೋಗೋದು ಭರತನಿಗೆ ಇಷ್ಟವಲ್ಲ. ಅದೆಲ್ಲ ನಿಮಗೆ ಯಾಕೆ, ಭರತನ ಒಪ್ಪಿಸೋ ಜವಾಬ್ದಾರಿ ನಂದು ಅಂತಾಳೆ ಅವಳು. ನನ್ನ ಮಗನ ಒಪ್ಪಿಸೋ ಜವಾಬ್ದಾರಿ ನಂದು, ಅದು ನಿಮಗೆ ಅದೆಲ್ಲ ಬೇಡ. ಹೌದಾ? ನಿನ್ನ ಮಗ ಒಪ್ತಾನ ರಾಮ ಕಾಡಿಗೆ ಹೋಗಿ ಅವನು ರಾಜ ಆಗ್ಲಿಕ್ಕೆ? ಒಳ್ಳೆಯದು. ಪ್ರಿಯಂಚೇದ್ ಭರತಸ್ಯೈತತ್ ರಾಮ ಪರ್ವರಾಜನಂ ಭವೇತ್ ಮಾಸ್ಮವೇ ಭರತಃ ಕಾರ್ಷೀತ್ ಪ್ರೇತ ಕೃತ್ಯಂ ಗತಾಯುಷಃ. ಹೌದಾ? ಭರತನಿಗೂ ಇಷ್ಟವಾ ರಾಮ ಕಾಡಿಗೆ ಹೋಗೋದು? ಒಳ್ಳೆಯದು. ರಾಮ ಕಾಡಿಗೆ ಹೋದರೆ ರಾಮನ ತಂದೆ ಬದುಕೊಲ್ಲಪ್ಪ, ನಾನು ಸಾಯ್ತೀನಿ. ಯೋಚನೆ ಮಾಡು, ನಿನ್ನ ಗಂಡ ಸತ್ತು ನಿನಗೆ ರಾಜ್ಯ ಬೇಕಾ ನಿನ್ನ ಮಗನಿಗೆ? ಅದೆಲ್ಲ ಸಾಯ್ತೇನೆ ಅಂತ ಹೇಳಿದವರೆಲ್ಲ ಸಾಯೋಲ್ಲ, ಅದೆಲ್ಲ ನಿಮ್ಮ ನಾಟಕ ಬೇಡ, ರಾಜ್ಯ ಮೊದಲು ಕೊಡಿ ಅಂತಾಳೆ ಅವಳು. ಮತ್ತೆ ಎಲ್ಲಿದೆ ಹೇಳ್ತಾನೆ, ನೀವು ಸಾಯೋದೇ ನಾನು ವಿಧೇಯಾಗೋದೇ ನನ್ನ ಹಣೆಯಲ್ಲಿ ಬರೆದಿದ್ರೆ ಆಗತ್ತೆ, ಯಾರೇನು ಮಾಡ್ಲಿಕ್ಕಾಗತ್ತೆ? ಇಷ್ಟು ನಿಷ್ಠುರವಾಗಿ ಮಾತಾಡ್ತಾಳೆ ಕೈಕೇಯಿ. ಹೌದಾ? ಓಹೋ, ಭರತ ರಾಜ ಆಗೋದು, ರಾಮ ಕಾಡಿಗೆ ಹೋಗೋದು, ಇದು ಭರತನಿಗೂ ಇಷ್ಟವಾ? ಪ್ರಿಯಂ ಚೇದ್ ಭರತಸ್ಯೈತತ್ ರಾಮ ಪರ್ವರಾಜನಂ ಭವೇತ್. ರಾಮ ಕಾಡಿಗೆ ಹೋಗುವುದು ಭರತನಿಗೂ ಇಷ್ಟ ಅಂದರೆ ಅದರ ಅರ್ಥ ರಾಮ ಕಾಡಿಗೆ ಹೋಗಿ ದಶರಥ ಬದುಕೋಲ್ಲ, ನಾನು ಸಾಯೋದು ನಿಮಗೆಲ್ಲ ಇಷ್ಟ ಅಂತಾಯ್ತು. ಒಂದು ಸಂಗತಿ ನೆನಪಿರ್ಲಿ, ಮಾಸ್ಮಮೇ ಭರತಃ ಕಾರ್ಷೀತ್ ಪ್ರೇತಕೃತ್ಯಂ ಗತಾಯುಷಃ. ನಾನು ರಾಮ ಕಾಡಿಗೆ ಹೋದ್ಮೇಲೆ ನಾನು ಹೆಚ್ಚು ದಿನ ಬದುಕೋಲ್ಲ, ಆದರೆ ನಾನು ಸತ್ತರೆ ನನ್ನ ಹೆಣವನ್ನು ಕೂಡ ಮುಟ್ಟಬಾರದು ಭರತ. ಇಷ್ಟೆಲ್ಲ ಹೇಳ್ತಾನೆ, ಯಾವುದಕ್ಕೂ ಜಗೋದಿಲ್ಲ ಕೈಕೇಯಿ. ಮಾಸ್ಮಮೇ ಭರತಃ ಕಾರ್ಷೀತ್ ಪ್ರೇತಕೃತ್ಯಂ ಗತಾಯುಷಃ. ನಾನು ಸತ್ತಾಗ ಭರತ, ನಾನು ರಾಮ ಕಾಡಿಗೆ ಹೋಗಬೇಕು ಅನ್ನೋದು ಭರತನಿಗೂ ಇಷ್ಟವಾದರೆ ಅಂಥ ಭರತ ನನ್ನ ಹೆಣ ಮುಟ್ಟುವುದು ಬೇಡ, ನನ್ನ ಅಂತ್ಯಕ್ರಿಯೆ ಮಾಡುವುದು ಬೇಡ. ಮಾಸ್ಮಮೇ ಭರತಃ ಕಾರ್ಷೀತ್ ಪ್ರೇತಕೃತ್ಯಂ ಗತಾಯುಷಃ. ಮತ್ತೆ ಮೃತೇ ಮಯಿ ಗತೆ ರಾಮೇ ವರಂ ಪುರುಷ ಪುಂಗವೇ ಸೇದಾನೀಂ ವಿಧವಾ ರಾಜ್ಯಂ ಸಪುತ್ರ ಕಾರಯಿಷ್ಯಸಿ. ಹೇಳ್ತಾನೆ, ರಾಮ ಕಾಡಿಗೆ ಹೋಗ್ತಾನೆ, ನಾನು ಸಾಯ್ತೇನೆ, ನೀನು ವಿಧವೆ, ನಿನ್ನ ಮಗ ಸಮ್ರಾಟ್, ಚೆನ್ನಾಗಿರಿ ಚೆನ್ನಾಗಿರಿ. ನೋಡಿ ಎಷ್ಟು ನಂಜಿನ ಮಾತಾಡ್ತಾರೆ. ನಾನು ಸಾಯ್ತೀನಿ, ನನ್ನ ಮಗ ರಾಮ ಕಾಡಿಗೆ ಹೋಗ್ತಾನೆ. ಸೇದಾನಿಂ ವಿಧವಾ ರಾಜ್ಯಂ ಸಪುತ್ರ ಕಾರಯಿಷ್ಯಸಿ. ನಿನ್ನ ಮಗ ವಿಧವೆಯಾದ ನೀನು ಸಾಮ್ರಾಜ್ಯ ಕಟ್ಟಿ ಅಯೋಧ್ಯೆನ ಆಳ್ರಿ, ಸಂತೋಷ. ನನಗೇನು, ನಾನು ಸತ್ತ ಮೇಲೆ ಏನಾದರೂ ನನಗೇನು, ನಾನಂತೂ ಒಂದು ನೋಡ್ಲಿಕ್ಕಿರೋಲ್ಲ. ಇಷ್ಟೆಲ್ಲ ಹೇಳ್ತಾನೆ. ಕಾಲಿಗೆ ಅಡ್ಡ ಬೀಳ್ತೇನೆ ಎಂದ, ಹಂಗಿಸಿದ, ಭಂಗಿಸಿದ, ಚುಚ್ಚು ಮಾತಾಡಿದ, ಬೈದ, ಏನು ಮಾಡಿದರೂ ಕೂಡ ಅವಳಲ್ಲಿ ಬದಲಾವಣೆ ಕಾಣೋದಿಲ್ಲ. ಕಡೆ ಹೇಳ್ತಾನೆ, ಅವನು ಹೇಳ್ತಾನೆ, ಬೈದು ಬೈದು ನಿಂದಿಸಿ ಅವನಿಗೆ ಒಂಥರ ತಲೆ ಚೆಟ್ಟಿ ಹಿಡಿದು ಹೋಗಿ ಧಿಗಸ್ತು ಯೋಷಿತೋ ನಾಮ. ಬಹಳ ವಿಚಿತ್ರ, ಹೆಂಗಸರಿಗೆ ಧಿಕ್ಕಾರವಿರಲಿ ಅಂತಂದ್ಬಿಟ್ಟು. ಅಂದ್ರೆ ಅವನು ಸಿಟ್ಟು ಬಂದದ್ದು ಹೆಂಡತಿ ಮೇಲೆ, ಒಟ್ಟು ಹೆಂಗಸನ್ನೇ ಬೈದು ಬಿಡ್ತಾನೆ ಅವನು. ಅದರ ಅಪ್ಸೆಟ್ ಆದಾಗ ಏನಾಗುತ್ತೆ, ಧಿಗಸ್ತು ಯೋಷಿತೋ ನಾಮ ಶಠಾಹ ಸ್ವಾರ್ಥಪರಾಯಣಾಹ. ತಮ್ಮ ಕೆಲಸ ಸಾಧಿಸುವುದಕ್ಕೋಸ್ಕರ ಎಂಥ ಹಠಕ್ಕೂ ಬಿದ್ದು ಯಾರನ್ನು ಬೇಕಾದ್ರೂ ಬಲಿ ತೆಗೆದುಕೊಳ್ಳತಕ್ಕ ಈ ಹಠಮಾರಿಯರಾದ ಹೆಣ್ಮಕ್ಕಳಿಗೆ ಧಿಕ್ಕಾರ ಇರಲಿ ಅಂತ ಬೈದು ಬಿಟ್ಟ ಎಲ್ಲ ಹೆಣ್ಮಕ್ಕಳನ್ನು. ನನ್ನನ್ನು ಬೈಬೇಡಿ, ವಾಲ್ಮೀಕಿ ಹೇಳಿದ ಮಾತನ್ನು ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ನನ್ನ ಅಭಿಪ್ರಾಯ ಅಲ್ಲ ಇದು, ವಾಲ್ಮೀಕಿ ಅಭಿಪ್ರಾಯವೂ ಅಲ್ಲ, ದುಡುಕಿನಿಂದ ದಶರಥ ಹೇಳಿದ ಮಾತು. ಯಾಕೆ ಅವನಿಗೆ ಹೇಳಿದ ಮೇಲೆ, ಅಯ್ಯೋ ನಾನು ನನ್ನ ಹತ್ರ ಜಗಳಾಡಿದ್ದು ನನ್ನ ಹೆಂಡತಿ, ನಾನು ಊರಿನ ಹೆಣ್ಮಕ್ಕಳನ್ನೆಲ್ಲ ಯಾಕೆ ಬೈತಾ ಇದ್ದೇನೆ? ಅದು ಕೂಡಲೇ ಕರೆಕ್ಷನ್ ಮಾಡ್ತಾನೆ. ನಬ್ರವೀಮಿ ಸ್ತ್ರೀಯ ಸರ್ವಾಹ ಭರತಸ್ಯೈವ ಮಾತರಂ. ಅಯ್ಯೋ ಅಯ್ಯೋ, ನಾನು ಯಾಕೆ ಎಲ್ಲ ಹೆಣ್ಮಕ್ಳನ್ನು ಬೈತಾ ಇದ್ದೀನಿ? ಒಳ್ಳೆ ಹೆಣ್ಮಕ್ಳು ಬೇಕಾದಷ್ಟು ಇದ್ದಾರೆ, ನಾನು ಬೈತಾ ಇರೋದು ನನ್ನ ಹೆಂಡತಿಯನ್ನು ಒಂದು. ಆಮೇಲೆ ಕೊನೆಗೆ ನಬ್ರವೀಮಿ ಸ್ತ್ರೀಯ ಸರ್ವಾಹ, ಎಲ್ಲ ಹೆಂಗಸನ್ನು ನಾನು ಬೈತಾ ಇಲ್ಲ, ಉದ್ವೇಗದಿಂದ ಬೈದು ಬಿಟ್ಟೆ. ಕೆಲವೊಮ್ಮೆ ನಾವು ಮಾಡ್ತೇವೆ ನೋಡಿ, ಆ ಜಾತಿಯೇ ಹಾಗೆ ದರಿದ್ರ ಅಂತ. ಯಾರಾಗ ಒಬ್ಬ ತಪ್ಪು ಮಾಡಿದರೆ ಇಡೀ ಸಮಾಜವನ್ನು ಆ ಜಾತಿಯವರನ್ನೇ ಬೈತೇವೆ, ಇದು ಲೋಕರೂಢಿ. ಹಾಗೆ ಒಬ್ಬ ಹೆಣ್ಣು ತಪ್ಪು ಮಾಡಿದಾಗ ಹೆಂಗಸರಿಗೆಲ್ಲ ಧಿಕಾರ ಇರಲಿ ಅಂತ ಅಂದ್ಬಿಟ್ಟ. ಕಡೆಗೆ, ಅಲ್ಲ ನಾನು ಯಾಕೆ ಹೆಂಗಸರಿಗೆ ಬೈತೀನಿ?
ನಬ್ರವೀಮಿ ಸ್ತ್ರೀಯ ಸರ್ವ. ನಾನು ತಪ್ಪು ಮಾಡ್ತಾ ಇದ್ದೇನೆ, ಎಲ್ಲ ಹೆಂಗಸರ ಮೇಲೆ ನನಗೆ ಆಕ್ರೋಶ ಇಲ್ಲ. ಮತ್ತೆ ಭರತಸ್ಯೈವ ಮಾತ್ರ, ನಾನು ಭರತನ ತಾಯಿಯನ್ನು ಬೈತಾ ಇದ್ದೀನಿ ಅಷ್ಟೇ. ಏನು ವಾಲ್ಮೀಕಿರಿ, ಒಬ್ಬ ಮನುಷ್ಯನ ಒಳಗಿನ ತುಡಿತಗಳನ್ನ ಇಷ್ಟು ಸಹಜವಾಗಿ, ಇಷ್ಟು ಸರಳವಾಗಿ, ಯಾವ ಅಲಂಕಾರ, ಶ್ಲೇಷ, ಅತಿಶಯೋಕ್ತಿ ಏನು ಇಲ್ಲ, ಸಹಜ ಸ್ವಭಾವೋಕ್ತಿಯಿಂದ ಹೇಳತಕ್ಕಂಥ ಒಂದು ಕಾವ್ಯ ಜಗತ್ತಿನಲ್ಲಿ ವಾಲ್ಮೀಕಿ ಬರದ ಅಂತ ಇನ್ಯಾರಾದರೂ ಬರೆಯೋದು ಸಾಧ್ಯವ? ಎಷ್ಟು ಎಳೆ ಎಳೆಯಾಗಿ ಬಿಡಿಸ್ತಾನೆ ಒಂದು ಮನುಷ್ಯನ ಹೃದಯದ ಒಳಗಿನ ತುಡಿತಗಳನ್ನು, ಸೈಕಾಲಜಿ. ನಬ್ರವೀಮಿ ಸ್ತ್ರೀಯ ಸರ್ವಾಹ ಭರತಸ್ಯೈವ ಮಾತರಂ. ಆಮೇಲೆ ಹೇಳ್ತಾನೆ, ನಾನು ಎಷ್ಟು ಹೇಳಿದರೂ ನಿನಗೆ ಸಮಾಧಾನ ಇಲ್ಲ. ಸರಿ, ಎಷ್ಟೇ ಪಾಣಿಹಿ ಅಗ್ನೌ ಮಯ ಧೃತಃ. ಧರ್ಮದ ಪ್ರಕಾರ ಸಂಸ್ಕೃತವಾದಂಥ ಅಗ್ನಿಯ ಮುಂದೆ ನೀನು ನಾನು ಕೈ ಹಿಡಿದೆವು. ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ಅಂತ ಪ್ರತಿಜ್ಞೆ ಮಾಡಿ ಗಂಡ ಹೆಂಡಿರಾದೆವು. ಆ ರಾತ್ರಿ ಅಲ್ಲಿ ಕೂತು ಕನವರಿಸ್ತಾ ಈ ಮಾತನ್ನು ಹೇಳ್ತಾನೆ. ಸಂಸ್ಕೃತವಾಗಿರತಕ್ಕಂಥ ಅಗ್ನಿಯ ಮುಂದೆ ಅಗ್ನೌ ಪಾಣಿಹಿ ಮಯಾಧೃತಃ, ನಾನು ಕೈ ಹಿಡಿದು ನೀನು ನಾನು ದಂಪತಿಗಳಾಗಿ ಐಕಮತ್ಯದಿಂದ ಬಾಳೋಣ ಅಂತ ಪ್ರತಿಜ್ಞೆ ಮಾಡಿದೆವು. ನೀನು ಅದನ್ನು ಮುರಿದಿ, ಮತ್ತೆ ನಾನು ಯಾಕೆ ಅದನ್ನು ಪಾಲಿಸಬೇಕು? ನೋಡಿ, ಬಹಳ ವಿಚಿತ್ರ. ನಾವು ಇನ್ನು ಇಬ್ಬರು ಎರಡು ದೇಹ ಒಂದು ಜೀವವಾಗಿ ಬದುಕೋಣ ಅಂತ ಪ್ರತಿಜ್ಞೆ ಮಾಡಿದೆವು. ನೀನು ಅದನ್ನು ಮುರಿದಿ, ನಾನು ಯಾಕೆ ಪಾಲಿಸಬೇಕು? ತಮ್ ತ್ಯಜಾಮಿ, ನಿನಗೆ ಕೊಟ್ಟ ಕೈಯನ್ನು ನಾನು ಹಿಂತೆಗೆದುಕೊಂಡಿದ್ದೇನೆ, ನೀನು ನನ್ನ ಹೆಂಡತಿಯಲ್ಲ, ನಾನು ನಿನ್ನ ಗಂಡ ಅಲ್ಲ ಅಂತ. ಪ್ರಾಯ ವಿವಾಹ ವಿಚ್ಛೇದ ಅಂತಕ್ಕಂತಹ ಪ್ರಸ್ತಾಪ ಬರುವುದು ಇಲ್ಲಿ ನೋಡಿ. ನಮ್ಮ ದೇಶದಲ್ಲಿ ವಿವಾಹ ವಿಚ್ಛೇದದ ಕಥೆ ರಾಮಾಯಣದಲ್ಲಿ 2 ಬರುತ್ತೆ, ಹೇಳ್ತೀನಿ ಅದನ್ನು ಮುಂದೆ. ನಾನು ನಿನ್ನ ಕೈಯನ್ನ, ಕೊಟ್ಟ ಕೈಯನ್ನ ಹಿಂತೆಗೆದುಕೊಂಡಿದ್ದೇನೆ. ತನ್ ತ್ಯಜಾಮಿ ಸ್ವಜಂಚೈವ ತವ ಪುತ್ರಂ ಸಹತ್ವಯ, ನಾನು ನಿನ್ನನ್ನು ಬಿಟ್ಟಿದ್ದೇನೆ, ನೀನು ಹೇಳಿದ ಹಾಗೆ ಕುಣಿಯುವ ನಿನ್ನ ಮಗನನ್ನು ಬಿಟ್ಟಿದ್ದೇನೆ. ಭರತ ನನ್ನ ಮಗ ಅಲ್ಲ, ನೀನು ನನ್ನ ಹೆಂಡತಿ ಅಲ್ಲ ಅಂತಂದ್ಬಿಟ್ಟು. ಅಂದ್ರೆ ಎಷ್ಟು ಅಪ್ಸೆಟ್ ಆಗಿದ್ದಾನೆ ನೋಡಿ. ತಮ್ ತ್ಯಜಾಮಿ ಸ್ವಜಂ, ನನ್ನ ಖಾಸ ಮಗ, ಆದರೆ ನೀನು ಹೇಳಿದ ಹಾಗೆ ಕುಣಿಯುವ ಮಗ ಆಗಿದ್ರೆ ಅವನು, ನನಗೆ ಆ ಮಗನೂ ಬೇಡ. ತಮ್ ತ್ಯಜಾಮಿ ಸ್ವಜಂಚೈವ ತವ ಪುತ್ರಂ, ಅವನು ನನ್ನ ಮಗ ಅಲ್ಲ, ನಿನ್ನ ಮಗ, ನನಗೆ ಬೇಡ ಅವನು. ಸಹತ್ವಯ ತ್ಯಜಾಮಿ, ಖಂಡಿತವಾಗಿ ನನಗೆ ಅವನು ಬೇಡ, ನೀನು ಬೇಡ. ನಾನು ನಿನ್ನನ್ನು ಬಿಟ್ಟಿದ್ದೇನೆ, ಅವನನ್ನು ಬಿಟ್ಟಿದ್ದೇನೆ. ನನಗೆ ಇನ್ನು ಮೇಲೆ ಇಬ್ಬರೇ ಹೆಂಡಂದಿರು, ಕೌಸಲ್ಯೆ ಮತ್ತು ಸುಮಿತ್ರೆ. ನೀನು ನನ್ನ ಹೆಂಡತಿಯಲ್ಲ ಅಂತ. ಇದಕ್ಕೂ ಜಗಲಿಲ್ಲ ಅವಳು. ಆಮೇಲೆ ರಾಮಾಭಿಷೇಕ ಸಂಭಾರೈಹಿ, ಅವನು ಮತ್ತೆ ಇನ್ನೂ ಅಂದ್ರೆ ಏನು ಅಂದರೆ ಕೈಕೇಯಿಗೆ ಮನಸ್ಸು ಪರಿವರ್ತನೆ ಆದೀತು ಅಂತ ನಾನಾ ಬಗೆಯ ಪ್ರಯತ್ನಗಳು ಪಾಪ. ರಾಮಾಭಿಷೇಕ ಸಂಭಾರೈಹಿ, ಈಗ ರಾಮನ ಪಟ್ಟಾಭಿಷೇಕಕ್ಕೆ ಅಂತ ಏನು ವ್ಯವಸ್ಥೆ ಆಗಿದೆ ಇಲ್ಲಿ. ರಾಮ ಕಾರಯಿತವ್ಯೋ ಮೇ ಪಿತೃಕಾರ್ಯಂ, ಯಾವುದು ಇವತ್ತು ಪಟ್ಟಾಭಿಷೇಕಕ್ಕೆ ಅಂತ ಏನು ಸಾಮಾನುಗಳು ಬಂದಿವೆ ಅದರಿಂದ ನನ್ನ ವೈಕುಂಠ ಸಮಾರಾಧನೆ ಮಾಡಿಸು ಅಂತ. ರಾಮ ಕಾರಯಿತವ್ಯೋ ಮೇ ಪಿತೃಕಾರ್ಯಂ, ನಾನು ಸತ್ತ ಮೇಲೆ ನನ್ನ ಉತ್ತರ ಕ್ರಿಯೆಗೆ ಉಪಯೋಗ ಬೀಳಲಿ ಆ ಬಂದ ಎಲ್ಲ ಸಾಮಾನುಗಳು. ಪಟ್ಟಾಭಿಷೇಕ ಆಗೋದು ಬೇಡ ಯಾರಿಗೂ. ಆದರೆ ನತ್ವಯ ಸಹಪುತ್ರಯ, ನೀನು ಮತ್ತು ನಿನ್ನ ಮಗ ಆ ಪಿತೃಕಾರ್ಯದಲ್ಲಿ ಭಾಗವಹಿಸಬಾರದು, ನೀವಿಬ್ಬರೂ ಅದರಲ್ಲಿ ಭಾಗವಹಿಸಬಾರದು. ರಾಮನ ಕೈಯಲ್ಲಿ ನನ್ನ ಅಂತ್ಯಕ್ರಿಯೆ ಮಾಡಿಸಿ ಈ ಪಟ್ಟಾಭಿಷೇಕಕ್ಕೆ ತಂದ ಸಾಮಾನೆಲ್ಲ ಅಂತ್ಯಕ್ರಿಯೆಗೆ ಉಪಯೋಗ ಆಗಲಿ. ಈ ಯಾವ ಮಾತಿಗೂ ಕೂಡ ಕೈಕೇಯಿ ಅವಳು ಒಂದೇ ಹೇಳ್ತಾಳೆ, ನೀನು ಆಡಿದ ಮಾತನ್ನು ಪಾಲಿಸ್ತಿ ಅಂತಂದರೆ ಪಾಲಿಸು, ಇಲ್ಲದೇ ಇದ್ದರೆ ಸಾಯ್ತೀನಿ ಅಂತಲ್ಲ. ನೀನಲ್ಲ, ನಾನು ಹೇಳಿದ ವರ ನೀನು ಕೊಡಲಿಲ್ಲ ಅಂದರೆ ನಾನು ವಿಷ ಕುಡಿದು ಸಾಯ್ತೀನಿ, ನಾನು ಸಾಯ್ತೀನಿ, ನಾನು ಬದುಕೋಲ್ಲ.
ಹೀಗೆ ಜಗಳ ಉಲ್ಬಣ ಆಯಿತು. ಅವನಿಗೆ ಒಂಥರದ ಮಂಕು ಕವಿದ ಹಾಗೆ ಆಗಿ ಅಪ್ರಜ್ಞಾವಸ್ಥೆ, ಪೂರ್ತಿ ಎಚ್ಚರ ಇಲ್ಲದ ಸ್ಥಿತಿಯಲ್ಲಿ ಪ್ರಜ್ಞೆ ಬವಳಿ ಬಂದವರಂತೆ ಕೂತು ಬಿಡ್ತಾನೆ ರಾತ್ರಿ ಬೆಳಗಿನ ತನಕ. ನಿಮಗೆ ಒಂದು ತಮಾಷೆ ವಿಷಯ ಏನು ಅಂದರೆ, ವಾಲ್ಮೀಕಿ ಈ ಪ್ರಶ್ನೆಗಳಿಗೆಲ್ಲ ಕೈಕೇಯಿ ಇಷ್ಟು ಕೆಟ್ಟ ಹೆಣ್ಣುಮಗಳಾಗಿ ಹೇಗೆ ವರ್ತಿಸಿದಳು ಅಂತ ಮನಸ್ಸು ಕರಗಲಿಲ್ಲ. ಯಾಕೆ? ಗಂಡ ಅಷ್ಟು ಹೇಳುವಾಗಲು ನಾನು ಸಾಯ್ತೀನಿ ಎಂದಾಗ ಆದರೂ ಕೂಡ ಅಯ್ಯೋ ನೀವು ನಮ್ಮ ಕಣ್ಮುಂದೆ ಇರಬೇಕಪ್ಪ, ಆ ಮಾತು ಆಡಬೇಡಿ ಅಂತ ಅವನ ಬಾಯಲ್ಲಿ ಬರಲಿಲ್ಲ. ನನ್ನ ಹಣೆಯಲ್ಲಿ ವಿಧವೆ ಆಗೋದೇ ಬರೆದಿದ್ರೆ ಆಗ್ತೇನಪ್ಪ ಅಂತ ಅಂದ್ಬಿಟ್ಲು. ಇದು ಯಾಕೆ ಇಷ್ಟು ನಿಷ್ಠುರವಾದಳು ಕೈಕೇಯಿ? ಮಂಥರೆ ಚುಚ್ಚಿದಳು ಎಲ್ಲ ಸರಿ, ಆದರೆ ಅದು ಮಂಥರೆಯ ಇನ್ಫ್ಲೂಯೆನ್ಸ್ ಇಷ್ಟು ಗಾಢವಾಗಿ ಪರಿಣಾಮ ಯಾಕೆ ಮಾಡಿತು? ಇದಕ್ಕೊಂದು ಕಾರಣ ಇದೆ ನೋಡಿ. ಒಬ್ಬ ಮನುಷ್ಯನ ಸ್ವಭಾವಕ್ಕೆ 3 ಕಾರಣಗಳು ಶಾಸ್ತ್ರದ ಪ್ರಕಾರ. ಒಂದು ಆ ಜೀವದ ಸ್ವಭಾವ, ಅದು ಅವನ ವರ್ತನೆಗೆ ಅವನ ಸ್ವಭಾವ, ಜೀವ ಸ್ವಭಾವ. ಅವನು ಸಾತ್ವಿಕನಾಗಿದ್ದರೆ ಸಾತ್ವಿಕವಾದ ವರ್ತನೆಯನ್ನೇ ತೋರ್ತಾನೆ. ಅವನು ರಾಜಸನಾಗಿದ್ದರೆ ರಾಜಸವಾದ ವರ್ತನೆಯನ್ನೇ ತೋರಿಸ್ತಾನೆ. ಅವನು ತಾಮಸನಾಗಿದ್ದರೆ ತಾಮಸನೇ ಇರ್ತಾನೆ. ಜೀವದ ಅಂತರಂಗದ ಸ್ವಭಾವ ಅದು ಮೂಲವಾಗಿರತಕ್ಕಂಥ ವರ್ತನೆಗೆ ಕಾರಣ. ಈ ಸ್ವಭಾವಕ್ಕೆ 2 ಮುಚ್ಚಳಗಳಿವೆ. ಅದು ಮುಚ್ಚಿ ಹೋಗುತ್ತೆ. ಯಾವುದರಿಂದ? ಒಂದು ಪರಿಸರದ ಪ್ರಭಾವದಿಂದ, ಒಂದು ಮನೆತನದ ಪ್ರಭಾವ ಅಥವಾ ಜೀನ್ಸಿನಿಂದ, ಜೆನೆಟಿಕ್ ಫೋರ್ಸ್ ಮತ್ತು ಎನ್ವಿರಾನ್ಮೆಂಟಲ್ ಫೋರ್ಸ್. ಈ 2 ಪ್ರಭಾವಗಳು ನಮ್ಮ ಸ್ವಭಾವವನ್ನು ಮುಚ್ಚಿ ಹಾಕ್ತವೆ. ಇಲ್ಲಿ ಏನಾಯಿತು? ಸ್ವಭಾವ ಕೈಕೇಯಿಯದ್ದು ಅಷ್ಟು ಕೆಟ್ಟದ್ದೇನೂ ಅಲ್ಲ. ಸ್ವಲ್ಪ ಹಠಮಾರಿತನದ ಹೆಣ್ಮಗಳು ನಿಜ, ಆದರೆ ಇಷ್ಟು ಕೆಟ್ಟ ಹೆಣ್ಣಲ್ಲ ಅವಳು. ಆದರೆ ಏನಾಯಿತು? ಈ ಹೊರಗಿನ 2 ಫೋರ್ಸಸ್ ಉಂಟಲ್ಲ, ಎನ್ವಿರಾನ್ಮೆಂಟಲ್ ಫೋರ್ಸು ಮತ್ತು ಜೆನೆಟಿಕ್ ಫೋರ್ಸು, ಇದು ಅವಳ ಸ್ವಭಾವಕ್ಕೆ ವಿರುದ್ಧವಾಗಿ ಕೆಲಸ ಮಾಡಿತು. ಎನ್ವಿರಾನ್ಮೆಂಟಲ್ ಫೋರ್ಸ್ ಏನು ಅಂದರೆ ಮಂಥರೆ ದಿನಾ ಕಿವಿಚುಚ್ಚೋಳು. ಅವಳು ಯಾವಾಗಲೂ ಇಡೀ ದಿವಸ ಮಂಥರೆ ದೇಹವಾಸ. ಅವಳು ಸಾಕು ತಾಯಿ. ಎದೆ ಹಾಲಿನ ಜೊತೆಗೆ ಅವಳು ಕಿವಿ ಚುಚ್ಚುತ್ತಾ ಅವಳನ್ನು ರೂಪಿಸಿಕೊಂಡು ಬಂದವಳು. ಅವಳು ತಲೆ ಕೆಡಿಸ್ತಾ ಬಂದದ್ದು ಇವತ್ತು ನಿನ್ನೆ ಅಲ್ಲ. ಅಲ್ಲಿ ಕೇಕೆ ದೇಶದಲ್ಲಿ ಪುಟ್ಟ ಮಗುವಾಗಿದ್ದಾಗ ಎದೆ ಹಾಲು ಕೊಟ್ಟು ಬೆಳೆಸಿದವಳು ಅವಳು ದಾದಿ. ಹಾಗಾಗಿ ಮಂಥರೆಯ ಆ ದುಷ್ಟ ಬುದ್ಧಿಯ ಪ್ರಚೋದನೆಯಿಂದ ಅವಳು ತಲೆ ಕೆಡಿಸಿಕೊಂಡವಳು. ಸುತ್ತಮುತ್ತ ಇದ್ದವರು ಕಿವಿ ಚುಚ್ಚಿದರೆ ಅದಕ್ಕೆ ಹಿತ್ತಾಳೆ ಕಿವಿ ಅಂತ ಹೇಳ್ತಾರಲ್ಲ, ಅನೇಕ ಜನ ಸ್ವಾಮಿಗಳಿಗಿರುತ್ತೆ. ಕೈಕೇಯಿಗೂ ಇತ್ತು. ಯಾಕೆಂದ್ರೆ ಹೊರಗಿನ ಸಂಪರ್ಕ ಇರುವುದಿಲ್ಲ ಅವರಿಗೆ. ಸುತ್ತಮುತ್ತ ಇದ್ದವರು ಚುಚ್ಚಿದ್ದೇ ಪರಮ ಪ್ರಮಾಣ. ಹಾಗಾಗಿ ಮಂಥರೆಯ ಎನ್ವಿರಾನ್ಮೆಂಟಲ್ ಫೋರ್ಸು, ಅದು ಪರಿಸರದಲ್ಲಿ ಇರುವವರೆಲ್ಲ ಅಂದರೆ ಮಂಥರೆ ಒಬ್ಬ ಉತ್ತಾಳೆ. 2ನೇ ಜೆನೆಟಿಕ್ ಫೋರ್ಸು, ಮನೆತನದ ಪ್ರಭಾವ. ವಾಲ್ಮೀಕಿ ಬಹಳ ಅದ್ಭುತವಾದ ವಿಷಯ ಹೇಳ್ತಾರೆ. ಮನೆತನದ ಪ್ರಭಾವದಿಂದಾಗಿ ಹಾಗಾಯ್ತು ಅವಳಿಗೆ ಅಂತ. ಏನು ಮನೆತನದ ಪ್ರಭಾವ? ನಹಿ ನಿಂಬಾತು ಸರ್ವೇತ್ ಕ್ಷೌದ್ರಂ ಅಂತ ಹೇಳ್ತಾರೆ ವಾಲ್ಮೀಕಿ. ಕಹಿಬೇವಿನ ಗಿಡದಲ್ಲಿ ಸಿಹಿ ನೀರು ಬರೋಲ್ಲ ಅಂತ ಒಂದು ಗಾದೆ ಅವರು. ನಹಿ ನಿಂಬಾತ್ ಕ್ಷವೇತ್ ಕ್ಷೌದ್ರಂ. ಬೇವಿನ ಮರ ರಸ ಹಿಂಡಿದ್ರೆ, ಎಲೆ ರಸ ತೆಗೆದರೆ ಅದೇನು ಸಿಹಿ ಇರುತ್ತಾ? ಸಕ್ಕರೆ ಪಾನಕ ಬರುತ್ತಾ? ಇಲ್ಲ. ಜೇನು ಬರೋದಿಲ್ಲ. ಬೇವಿನ ಮರದಲ್ಲಿ ಜೇನು ಹುಟ್ಟೋಲ್ಲ. ಆದ್ರಿಂದ ನೀನು ಬೇವಿನ ಮರದಲ್ಲಿ ಬಂದವಳು, ನಿನ್ನಲ್ಲಿ ಜೇನು ಹೇಗೆ ಬಂದೀತು? ಏನು ಬೇವಿನ ಮರ? ಇದಕ್ಕೊಂದು ಕಥೆ. ಅಶ್ವಪತಿ ರಾಜ ತಂದೆ ಒಳ್ಳೆಯ ಮನುಷ್ಯ, ದಶರಥನಾಗೆ ಬೋದಾಳ. ಅವನೇ ಒಬ್ಳೆ ಹೆಂಡತಿ. ಅವಳ ಹೆಸರು ಹೇಳೋಲ್ಲ ವಾಲ್ಮೀಕಿ. ನಮಗೇನಾಗಬೇಕು? ಕೃಷ್ಣಾಷ್ಟೋತ್ರದ ಹಾಗೆ ನಾಮಸ್ಮರಣೆ ಮಾಡಿ ಪುಣ್ಯ ಬರಬೇಕಾಗಿಲ್ಲ. ಅವಳ ಹೆಸರು ಹೇಳಿ. ಅವಳ ಹೆಸರು XYZ, ಏನೋ ಒಂದು ಹೆಸರು ಬಿಡಿ. ಅವಳು ಇದೇ ಥರ ಹಠಮಾರಿ ಹೆಂಗಸು. ತಾಯಿಯಿಂದ ಜೀನ್ಸ್ನಲ್ಲಿ ಬಂದ ಸ್ವಭಾವ ಅಂತಾರೆ ವಾಲ್ಮೀಕಿ. ಇವಳದ್ದು ತಪ್ಪಲ್ಲ, ಅದು ತಾಯಿಯಿಂದ ಬಂದ ಹಠಮಾರಿತನ ಅಂತ. ಅವಳದೇನು ಸ್ವಭಾವ ಹಠಮಾರಿತನ ಅಂದರೆ ಅದರ ಒಂದು ಕಥೆ ವಾಲ್ಮೀಕಿ ರಾಮಾಯಣದಲ್ಲಿ ಉಲ್ಲೇಖ ಮಾಡ್ತಾರೆ. ಅವಳು ಒಂದ್ಸರ್ತಿ ಅಶ್ವಪತಿ ರಾಜನಿಗೆ ಒಬ್ಬ ಬೈರಾಗಿ ಭೇಟಿಯಾದ. ಬೈರಾಗಿ ಭೇಟಿ ಆಯಿತು. ಅವನು ಹೇಳಿದಂತೆ, ನಿನಗೆ ನಾನೊಂದು ಅಪೂರ್ವ ವಿದ್ಯೆ ಹೇಳಿಕೊಡ್ತೇನೆ. ಏನದು? ಪ್ರಾಣಿಗಳ ಪಕ್ಷಿಗಳ ವೃತ್ತ. ನಿನ್ನ ಮನೆಯಲ್ಲಿ ನಿನ್ನ ಮನೆ ಹತ್ರ ಮರದಲ್ಲಿ ಒಂದು ಪಕ್ಷಿ ಕೂಗಿದರೆ ಅದು ಏನು ಹೇಳುತ್ತೆ ಅಂತ ನಿನಗೆ ಅರ್ಥ ಆಗ್ಬೇಕು. ಪ್ರಾಣಿಗಳ ಭಾಷೆಯನ್ನು ನಿನಗೆ ಹೇಳಿಕೊಡ್ತೇನೆ. ಒಂದು ಪಕ್ಷಿ ಕೂಗಿದ್ರೆ ಅದೇನೋ ನಿನಗೆ ಅರ್ಥ ಆಗುತ್ತೆ. ನಿನ್ನ ಮನೆ ಗೋಡೆಯಲ್ಲಿ ಹಲ್ಲಿ ರೊಚ್ಚಗುಟ್ಟಿದ್ರೆ ಅದು ಏನು ಹೇಳುತ್ತೆ ನಿನಗೆ ಅರ್ಥ ಆಗಬೇಕು. ಪ್ರಾಣಿಗಳ ಪಕ್ಷಿಗಳ ಭಾಷೆಯನ್ನು ನಿನಗೆ ಹೇಳಿಕೊಡ್ತೇನೆ ನಾನು. ಒಂದು ಷರತ್ತು ಮಾತ್ರ. ಏನು? ಯಾರಿಗೂ ಹೇಳಬಾರದು. ನಿನಗೆ ಮಾತ್ರ. ನೀನು ಇನ್ನೊಬ್ಬರಿಗೆ ಈ ಭಾಷೆ ಹೇಳಿಕೊಡುವ ಹಂಗಿಲ್ಲ.
ಆ ಒಂದು ಷರತ್ತಿನ ಮೇಲೆ ನಿನಗೆ ಹೇಳಿಕೊಡ್ತೇನೆ. ಖುಷಿ ಆಯ್ತು ಅವನಿಗೆ. ಆಯ್ತು. ಆ ಋಷಿ ಇವನಿಗೆ ಪ್ರಾಣಿ ಪಕ್ಷಿಗಳ ಭಾಷೆಯ ರಹಸ್ಯವನ್ನು ಹೇಳಿಕೊಟ್ಟ. ಬಂದ ಮನೆಗೆ. ಇದು ತನಗೆ ಹೀಗೊಂದು ಭಾಷೆ ಗೊತ್ತಿದೆ ಅಂತ ಹೆಂಡತಿ ಹತ್ರ ಹೇಳಲಿಲ್ಲ. ಹೇಳಬಾರದು ಅಂತ ಹೇಳಿದ್ದಾರೆ ಋಷಿಗಳು. ಯಾರ ಹತ್ರ ಹೇಳಬಾರದು, ಮತ್ತು ಅದನ್ನು ಇನ್ನೊಬ್ಬರಿಗೆ ಅದರ ವಿವರಣೆಯನ್ನು ಕೊಡಬಾರದು. ಹೇಗೆ ಗೊತ್ತಾಯಿತು ಅಂತ. ಒಂದು ದಿವಸ ಮನೆಯಲ್ಲಿ ರಾತ್ರಿ ಗಂಡ ಹೆಂಡತಿ ಕೂತಿದ್ದಾರೆ. ಯಾವುದೋ ಒಂದು ಹಲ್ಲಿಯೋ ಇನ್ನೊಂದೋ ಲೊಚಗುಟ್ಟಿತು ಕೋಣೆಯ ಒಳಗೆ, ಅಥವಾ ಒಂದು ಪತಂಗವೋ ಏನೋ ಒಂದು ಸಣ್ಣ ಪ್ರಾಣಿ. ಇವನಿಗೆ ಅರ್ಥ ಆಯಿತು, ಋಷಿಗಳು ಹೇಳಿಕೊಟ್ಟಿದ್ದಾರಲ್ವ. ಅದು ಏನೋ ಒಂದು ಸ್ವಾರಸ್ಯದ ವಿಷಯ ಹೇಳಿತ್ತು. ಅದು ಏನಂತ ವಾಲ್ಮೀಕಿ ಹೇಳೋಲ್ಲ, ಏನೋ ಒಂದು ಸ್ವಾರಸ್ಯ ವಿಷಯ ಹೇಳಿತು ಪಾಪ. ಇವನಿಗೆ ಅರ್ಥ ಆಯಿತು, ನಕ್ಕು ಬಿಟ್ಟ ಇವ. ಹೆಂಡತಿ ಕೂತವಳು, ಯಾಕೆ ನೀವು ನಗುವುದು ಅಂತ ಕೇಳಿದ್ಲು. ಅದು ಏನೂ ಇಲ್ಲದೆ, ಕಾರಣ ಇಲ್ಲದೆ ನಗ್ತಾ ಇದ್ದಾರೆ ಇವರು. ಏನಿಲ್ಲ ಹೇಳಬಾರ್ದಲ್ಲ. ಏನಿಲ್ಲ ಹೀಗೆ ನಕ್ಕದು. ಗೊತ್ತು ನನಗೆ, ಯಾರ ನೆನಪಾಗಿ ನಕ್ಕದ್ದು ಹೇಳಿ. ಜೋರಾಯಿತು ಜಗಳ. ಯಾರು ನಿಮ್ಮ ಮನಸ್ಸಲ್ಲಿ ಯಾರೋ ಒಬ್ಬಳಿದ್ದಾಳೆ, ಅವಳು ನೆನಪಾಗಿ ನಗೋದಲ್ವಾ. ಇದು ನನ್ನ ಎದುರು ಯಾಕೆ ನಗ್ತೀರಾ? ದೊಡ್ಡ ಜಗಳ. ಯಾರನ್ನ ನೆನಪಿಸಿ ನಕ್ಕಿದ್ದು ಹೇಳಿ. ಹೇಳದೇ ಇದ್ದರೆ ನಿಮಗೂ ನಮಗೂ ಜಗಳವೇ. ನಾಳೆಯಿಂದ ಮಾತುಕತೆ ಇಲ್ಲ, ದಯವಿಟ್ಟು ಹೇಳಿ. ಅವನು ಹೇಳಬಾರ್ದು ಅಂತ ಹೇಳಿದ ಋಷಿಗಳು. ಇಲ್ಲ, ಅದು ಹೇಳಲಿಕ್ಕೆ ಗೊತ್ತು ನನಗೆ, ಹೇಳುವಂಥ ವಿಷಯ ಅಲ್ಲ, ಅದು ಗೊತ್ತಾಯ್ತು ನನಗೆ, ಅರ್ಥ ಆಯಿತು. ಇವಳು ಅದನ್ನು ಮತ್ತೆ ಕನ್ಫರ್ಮ್ ಮಾಡಿದ್ರು. ಏನು ಮಾಡಬೇಕು ಅವ? ಮರುದಿವಸ ಹೋದ. ಸ್ವಾಮಿ, ನಿಮ್ಮ ಋಷಿಗಳ ಸಹವಾಸ ಬೇಡ. ಯಾಕಂದರೆ ಗಂಡ ಹೆಂಡಂದಿರ ಸಮಸ್ಯೆ ನಿಮಗೆ ಅರ್ಥ ಆಗೋಲ್ಲ. ನಿಮ್ಮಿಂದಾಗಿ ಜಗಳ ಹುಟ್ಟಿಕೊಂಡಿದೆ. ನಾವು ಮನೆಯಲ್ಲಿ ನನ್ನ ಹೆಂಡತಿ ನಂತರ ಮಾತು ಬಿಟ್ಟಿದ್ದಾಳೆ. ಏನು ಮಾಡಬೇಕು? ಅಲ್ಲ, ನಾನು ಏನು ಒಂದು ಕೂಗಿದ್ದು ಏನು ಅಂತ ಕೇಳಿದ್ಲು. ನಾನು ಹೇಳಬಾರ್ದು ಹೇಳಲಿಲ್ಲ. ಈಗ ನೀವು ಪರ್ಮಿಷನ್ ಕೊಟ್ಟರೆ ಹೇಳ್ತೇನೆ. ಹೇಳ್ಬೇಡ, ತಲೆ ಹೋದರೂ ಹೇಳ್ಬೇಡ, ಹೇಳಿದ್ರೆ ನಿನ್ನ ತಲೆ ಹೋಗುತ್ತೆ ಅಂದ ಋಷಿ. ಮತ್ತು ಪಚಿತಿ ಆಯ್ತಲ್ಲ. ಹಾಗಾದ್ರೆ ಅದೊಂದು ವಿಷಯ ಹೇಳೋಣ. ಮರುದಿವಸ ಬಂದ. ಏನು ಇವತ್ತಾದರೂ ಹೇಳ್ತೀರಾ ಏನು? ಅದಕ್ಕೆ ಇವಳು ಹೇಳಿದ, ನೋಡಿ, ನಾನು ಹೇಳಿದರೆ ನಾನು ಸಾಯ್ತೀನಿ, ಆದ್ದರಿಂದ ಹೇಳೋಲ್ಲ. ದಯವಿಟ್ಟು ಒತ್ತಾಯ ಮಾಡಬೇಡ. ಅಲ್ಲ, ಸಾಯೋರು ಹೇಗಾದ್ರು ಸಾಯ್ತೀರಿ, ಹೇಳಿ ಸಾಯಬಾರ್ದ ಅಂದ್ರು. ಗ್ರಹಚಾರ ಒಳ್ಳೆ ಕಷ್ಟ ಆಗೋಯ್ತ. ಸಾಯೋರು ಹೇಗೂ ಸಾಯ್ತೀರಾ, ಹೇಳಿ ಸಾಯಬಾರ್ದಾ? ಖಂಡಿತವನಿಗೆ ಓಹೋ, ನಾನು ಸತ್ತಾದರೂ ನನ್ನ ಗುಟ್ಟು ತಿಳ್ಕೋಬೇಕು ಅಂತ ಹೇಳುವ ಹೆಂಡತಿ ಬೇಕಾ, ಇಂಥ ಹೆಂಡತಿ ಅಂತ ಆ ಹೆಂಡತಿಯನ್ನು ಬಿಟ್ಟಿದ್ದಂತೆ. ಇಡೀ ಭಾರತದ ಪೌರಾಣಿಕ ಇತಿಹಾಸದಲ್ಲಿ ಹೆಂಡತಿಯನ್ನ ಬಿಟ್ಟಂಥ ಒಂದು ಇನ್ಸಿಡೆಂಟ್ ಇರುವುದು ಇದು ಒಂದೇ. ಅಶ್ವಪತಿ ರಾಜ ಹೆಂಡತಿಯನ್ನು ಬಿಟ್ಟಿದ್ದ. ಅಂಥ ಹೆಣ್ಣಿನ ಮಗಳು ಇವಳು. ಇದು ವಾಲ್ಮೀಕಿ ಹೇಳೋ ರೀಸನ್. ಅದೇ ಜೆನೆಟಿಕ್ ಫೋರ್ಸು, ಆ ತಾಯಿಯ ಬುದ್ಧಿ ಮಗಳಲ್ಲಿ ಬಂದಿದೆ, ಹಠಮಾರಿತನ ಅಂತ. ನೋಡಿ, ಎಂಥ ಸೂಕ್ಷ್ಮಾತಿ ಸೂಕ್ಷ್ಮವಾದ ಸೈಕಾಲಜಿಯನ್ನು ವಾಲ್ಮೀಕಿ ಬಿಡಿಸಿ ಹೇಳ್ತಾರೆ. ಆ ತಾಯಿಯ ಹಠಮಾರಿತನ ಇವಳಲ್ಲೂ ಬಂದ್ಬಿಟ್ಟಿದೆ. ಅದು ಒಮ್ಮೆ ಹಠ ಹಿಡಿದು ಅಂದ್ರೆ ಬಿಡ್ಲಿಕ್ಕೆ ಗೊತ್ತಿಲ್ಲ, ಚಂಡಿ. ಹಾಗಾಗಿ ಏನು ಮಾಡಿದರೂ ಕೂಡ ತನ್ನ ಒತ್ತಾಯ, ತಾನು ಹೇಳಿದ ಮಾತಿನಿಂದ ವಿಚಲಿತಳಾಗಲಿಲ್ಲ. ದಶರಥ ಸೋತು ಕಂಗಾಲನಾಗಿ ಅರ್ಧ ಪ್ರಜ್ಞೆಯಲ್ಲಿ ಕೂತಿದ್ದಾನೆ. ಇಷ್ಟೊತ್ತಿಗೆ ಬೆಳಗಾಗ್ತಾ ಇದೆ. ಅಲ್ಲೆಲ್ಲ ಪಟ್ಟಾಭಿಷೇಕಕ್ಕೆ ಸಿದ್ಧತೆ ಆಗಿದೆ. ಮಹಾರಾಜರನ್ನು ಬರ್ಲಿಕ್ಕೆ ಹೇಳಿ. ಸುಮಂತ್ರ ಹೋಗಿ, ಮಹಾರಾಜ ಎದ್ದೇಳಿ, ಬೆಳಗಾಯಿತು, ಪಟ್ಟಾಭಿಷೇಕಕ್ಕೆ ಸಿದ್ಧರಾಗಬೇಕು, ತಾವು ದಯವಿಟ್ಟು ಎದ್ದೇಳಿ ಅಂತ ಸುಮಂತ್ರ ಹೋಗಿ ವಿನಂತಿಸಿಕೊಳ್ತಾನೆ. ಆದರೆ ಅವನು ಏಳುವ ಸ್ಥಿತಿ ಅಲ್ಲ, ಅವನಿಗೆ ಎಚ್ಚರಾಗುವ ಸ್ಥಿತಿ ಇಲ್ಲ, ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ. ಇವನು ಹೇಳಿದ್ದು ಕೇಳುತ್ತೆ, ಅದಕ್ಕೆ ಪ್ರತಿಕ್ರಿಯಿಸಲಿಕ್ಕೆ ಆಗ್ತಾ ಇಲ್ಲ ಅವನಿಗೆ. ಆ ಸ್ಥಿತಿಯಲ್ಲಿ ಎದ್ದೇಳಿ ಮಹಾರಾಜ, ಬೆಳಗಾಯಿತು, ಜನ ಕಾಯ್ತಾ ಇದ್ದಾರೆ, ಪಟ್ಟಾಭಿಷೇಕದ ಮುಹೂರ್ತ ಸನ್ನಿಹಿತವಾಗಿದೆ ಅಂತ ಪ್ರಾರ್ಥಿಸಿಕೊಳ್ತಾ ಇದ್ದಾನೆ. ಮುಂದೆ ಏನಾಯಿತು ಅನ್ನೋದನ್ನು ನಾಳೆ ದಿವಸ ಸೇರಿದಾಗ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆ.